ಶಯನ ನಾರಾಯಣ ಏಕಮಲವದನ ದೀನವನ ಶ್ರೀಶೇಷ ಶಯನ ನಾರಾಯಣ ಏಕಮಲವದನ ದೀನವನ ಹೇ ಚಕ್ರಧಾರಿ ಶೌರಿ ಮುರಾರಿ ಹೇ ಚಕ್ರಧಾರಿ ಶೌರಿ ಮುರಾರಿ ನೀನಿಲ್ಲದೆ ನಮಗೆ ಬೇರಿಲ್ಲ ದಾರಿ ನೀನಿಲ್ಲದೆ ನಮಗೆ ಬೇರಿಲ್ಲ ದಾರಿ ಶ್ರೀಶೇಷ ಶಯನ ನಾರಾಯಣ ಏಕಮಲವದನ ದೀನವನ ಏಕಮಲವದನ ದೀನವನ ಕೃಷ್ಣ 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 ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು. ನಾನು ಕ್ಷಣಕಾಲ ವಿಶ್ರಾಂತಿ ಪಡೆಯುತ್ತೇನೆ. ಏನಿ ಭವನದ ಶೃಂಗಾರ ವೈಭವ ಮಾಧವನರ ಮನೆಯು ನಮಗೆ ಮೋಡಿಸುತ್ತಿರುವುದಕ್ಕೆ ಸಾಕ್ಷಿ ಕಾಣೆನ ಫಲ 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 ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಜಗದೊಳಿದಕ್ಕೆ ಸಾಕ್ಷಿ ಕಾಣೆನ ಬಲ 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 ಮತ್ತು ರತ್ನಗಳಿಂದ ಇಟ್ಟಿರುವ ಗೋಡೆಗಳು ಮತ್ತು ರತ್ನಗಳಿಂದ ಎತ್ತಿರುವ ಗೋಡೆಗಳು ವಜ್ರದ ಕಂಬಗಳು ವಜ್ರದ ಕಂಬಗಳು ನೀಲ ಪಚ್ಚೆ ಕಲ್ಲುಗಳ ವಜ್ರದ ಕಂಬಗಳು ವಜ್ರದ ಕಂಬಗಳು ನೀಲ ಪಚ್ಚೆ ಕಲ್ಲುಗಳು ಸೋಮೇಧಿಕ ಪುಷ್ಪರಾಗ ವೈದ್ಯದ ಈ ಸೊಬಗ ಸೋಮೇಧಿಕ ಪುಷ್ಪರಾಗ ವೈಡೂರ್ಯ ಈ ಸೊಬಗ ರತ್ನದ ಕಳಸವು ತಳ ತಳನೆ ಒಳಿಪದು ರತ್ನದ ಕಳಸವು ತಳ ತಳನೆ ಒಳಿಪುದು ಓಧವನರ ಮನೆಯು ಮನೆಗೆ ಒದಗೊಳಿಸುವುದು ಮನೆ ಓ ಜಗದೊಳಿದಕ್ಕೆ ಸಾಕ್ಷಿ ಕಾಣನ ಫಲ 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 ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಧರನ ಹೃದಯವಿದು ಅತಿ ನಿಗೂಢವೋ ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಧರನ ಹೃದಯವಿದು ಅತಿ ನಿಗೂಢವೋ ಸುತ್ತಲೂ ನೋಡುತ್ತಿರೆ ಮುತ್ತಿನ ತೋರಣಂಗೆ ಸುತ್ತಲೂ ನೋಡುತ್ತಿರೆ ಮುತ್ತಿನ ತೋರಣಂಗ ಚಿತ್ತಕ್ಕೆ ಉದವನು ಬೇರುತ್ತಲಿರುವುದು ನೋಡಲ್ ಚಿತ್ತಕ್ಕೆ ಉದವನು ಬೇರುತ್ತಲಿರುವುದು ನೋಡ ಓಧವನರ ಮನೆಯು ಮನೆ ಓಧಗೊಳಿಸುತ್ತಿರುವುದು ಜಗದೊಳಿದಕ್ಕೆ ಸಾಕ್ಷಿ ಕಾಣೆನ ಫಲ 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 ಎಂತ ಶಿಲ್ಪಿಯ ಕೈ ಚಾತುರ್ಯ ವರ್ಣಿಸಲ್ಲ ಸದಳ ಚಿತ್ತ ಬೀರಿದೊಳೆ ಚಿತ್ತ ಚಾಂಚಲ್ಯಗೊಳಿಸುವ ಮಧುರ ಮಿನಲ ಈ ಮಾಧವನ ಅರಮನೆಯಲ್ಲಿ ಮುಂದೆ ಹೋಗಿ ನೋಡುವೆನು
ಅಬ್ಬಾ ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲ ಚರ್ಯವಾಗಿದೆ ಏನಿ ಭವನ ವೈಭವ, ನೋಡಲ ಕಂದವಾಗಿದೆ, ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾ ರಂಗ ಪಕ್ಷಿಗಳೇಕೆ ನಗುತ್ತಿವೆ, ಮತ್ತು ನಿತ್ಯ ರತ್ನಗಳೇಕೆ ತಳತಳಿಸುತ್ತಿವೆ, ನವಿಲು ಸಾ ರಂಗ ಪಕ್ಷಿಗಳೇಕೆ ಚಿತ್ರಬಿಸುತ್ತಿವೆ, ಮತ್ತು ನಿತ್ಯ ರತ್ನಗಳೇಕೆ ತಳತಳಿಸುತ್ತಿವೆ. ದೇವನೋ ಲೋಕವ ಮೆರುಗಿದರಗಿಂತಿದೆ, ದೇವನೋ ಲೋಕವ ಮೆರುಗಿದರಗಿಂತಿದೆ, ಏನಿತು ಈ ನಿಸ್ತರ ದರ್ಪದೋ ಸಿರಿತನ, ಏನಿತು ಈ ಕ್ರಿಸ್ತನ ದರ್ಪದ ಸಿರಿತನ, ಏನಿ ಭವನದ ವೈಭವ, ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲ ನಂದವಾಗಿದೆ, ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ, ವೈಭವ ಕಲೆಗಳ ವೈಭವ. ಶಿಲಾಬಾಲಕಿ, ಶಿಲಾಬಾಲಕಿಯರ ಭಾವ ಭಂಗಿಗಳ ಬೆಡಗು, ಓರೆ ನೋಡುವ ಬೀರಿ ಸುಪ್ತ ಶರೀರವನ್ನು ಬಡಿದೆಬ್ಬಿಸುವ ಈ ಓರಂದರಿಯ ಕಡಗಣ್ಣಿನ ಕುಡಿ ನೋಡದ ವೈಖರಿ ಈ ಮಾಧವನ ಅರಮನೆಯಲ್ಲಿಯ ಬಳ್ಳಿಯಂತೆ ಬಳುಕುವ ಈ ನಡುವು, ಮಿಂಚಿನಂತೆ ಹೊಳೆಯುವ ಈ ನಯನಗಳು, ಮಧುಚನ್ನನೇ ಮೋಹಿಸುವಂತ ಮಂದಹಾಸ, ಈ ಶಿಲಾಬಾಲಕಿಯನ್ನು ನೋಡುತ್ತಿದ್ದರೆ ಚಂದ್ರಕುಲ ಚಕ್ರೇಶ್ವರನಾದ ನಾನು ನನ್ನ ಭಾವವಸ್ತದಿಂದ ಒಂದೇ ಒಂದು ಸಾರಿ ಬಿಗಿದಪ್ಪಲೇ ಭಲೆ ಭಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ಸುಯೋಧನ, ಸುಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಕುರುನಂದನ.
ಕುರುವಂಶ ಕುಲ ತಿಲಕ ಕೌಟವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ತಿಲಕ ಕೌಟವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಧೀಮಂತ ಪ್ರಚಂಡ ಕೌರ ರಣರಂಗ ಧೀಮಂತ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಸುಯೋಧನ ಸುಸ್ವಾಗತವಯ್ಯ ಸುಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಕೌರವೇಶ್ವರ ನನಗೇತರ ಭ್ರಾಂತು ಸ್ವಸಾಗ್ರ ಮೃತ್ಯುವಿನ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ ಗೋದಾರಿ ದೇವಿಯ ಗರ್ಭ ಸಂಜಾತ ಸತ್ತ ಧ್ವಂಸ ದುರೀಣ ಹಸ್ತಿನಾವತಿಯ ಮಣಿ ಮಕ್ಕುಂಟ ನನ್ನ ಅರಮನೆಗಿಂತಲೂ ಈ ಮಾಧವನ ಅರಮನೆ ಅತಿಶಯವೇ ರಮಣೀಯವೇ ಶೋಭಾಯಮಾನವೇ ಎಂದಿಗೂ ನನಗೆ ಸಾಧ್ಯ ಆಗಲಾರದು. ಕೃಷ್ಣ, ಈ ನಿನ್ನ ಮಾಯಾ ಶಯನಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಓ ಸಾರ್ಥಕಿ ಇಲ್ಲೇ ಇರುವನು. ಸಾರ್ಥಕಿ ಕೃಷ್ಣನಲ್ಲಿ ಪರಮಾತ್ಮನು ಮಲಗಿರುವನು ದುರ್ಯೋಧನ. ಹಸ್ತಿನಾವತಿಯಿಂದ ದ್ವಾರಕೀಗ ಆಗಮನವಾದರೂ ಕೃಷ್ಣನ ನಿದ್ರೆ ಇನ್ನೂ ಮುಗಿದಿಲ್ಲವೇ? ಸಾರ್ಥಕಿ, ನಿನ್ನಲ್ಲಿ ಒಂದು ಮಾತಿದೆ. ಅದೇನು ಹೇಳು ಕೌರವ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ದುರ್ಯೋಧನ, ಇದಕ್ಕೆ ನಾವು ಉತ್ತರ ನೀಡಲು ಸಾಧ್ಯವಿಲ್ಲ. ಅದೇ ಶ್ರೀಕೃಷ್ಣ ಪರಮಾತ್ಮನೆಲ್ಲಿರುವನು, ನಾವೂ ಅಲ್ಲೇ ಇರುವೆವು. ಸರಿಯಾದ ಮಾತು ಸಾರ್ಥಕಿ. ಕೃಷ್ಣನು ನಮ್ಮ ಕೈಗೆ ಸಿಕ್ಕಿದೆ. ಯಾದವ ಸೈನ್ಯವೇ ನನ್ನ ಪಕ್ಷವನ್ನು ಸೇರಿದಂತೆ ಸರಿ. ಪರಮಾತ್ಮರು ಎಚ್ಚರಗೊಳ್ಳಲಿ, ತಾವು ಕ್ಷಣಕಾಲ ವಿಶ್ರಾಂತಿ ಪಡೆಯಿರಿ. ಆಗಬಹುದು ಸಾರ್ಥಕಿ. ರಾಜಾಧಿರಾಜ ರಾಜ ಮಾರ್ತಾಂಡ ಚಂದ್ರಕುಲ ಚಕ್ರೇಶ್ವರನಾದ ನಾನು ಈ ಗೋಪಾಲಕರ ಪಾದರಡಿಯಲ್ಲಿ ಅಸಂಭವ ಅಪಮಾನ ಯೋಗ್ಯವಾದ ಪೀಠ. ಸಾರ್ಥಕಿ, ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖ ಅರ್ಜುನ? ಏಕೆ ಸಾರ್ಥಕಿ, ಏನಾಯಿತು? ಅದನ್ನೇಳಲು ನನಗೆ ಮನಸ್ಸಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮುಂಚಿತವಾಗಿ ದ್ವಾರಕೆಯಲ್ಲಿ. ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಅಲ್ಲ ಸಾರ್ಥಕಿ,
ಪಾಂಡವರ ದುರ್ದೈವ, ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲರು. ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರು ನಮಗೆ ಸಂತೋಷದ ವಿಷಯ. ನಾನು ಮತ್ತು ನನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಚಿರದ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಡಿ ಎಂದು ತಿಳಿದ ಬಳಿಕ ನಾನು ಹೊರಟಿದ್ದು. ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆ. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಹಾಗೆಂದು ಅವರವರ ಭಕ್ತಿ ಭಾವಾನುಸಾರವಾದ ಫಲವು ಅವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದಿರಲ್ಲವೇ ಹಲವು ಮಂದಿ ಹೋದರ ಸಹಾಯವು ದೊರೆಯುವುದು. ದುರ್ಯೋಧನ, ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಹಿತವಚನವನ್ನು ಕೇಳಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದ್ರೂ ಬಾ, ಯಾವ ಸ್ಥಳದಲ್ಲಾದರೂ ಕುಳಿತುಕೋ. ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದರು. ಅರ್ಜುನ, ಸಿಕ್ಕಿ ಬಿದ್ದರು. ಸಿಕ್ಕಿ ಬಿದ್ದರೂ ಸಂತೋಷದ ವಿಷಯವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುತ್ತೆಂಬುದನ್ನು ನಾನು ಮರೆತಿಲ್ಲ, ನೀನು ಸಹ ಮರೆಯಬೇಡ. ಇದ್ದರೂ ಇರಬಹುದು. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳೆದುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. 7 ಚಕ್ರಪಾಣಿ, 7 3 ಲೋಕದ ಮಂಗಳವೂ ನಿನ್ನನ್ನೇ ಸೇರಿದೆ. ಪರಮಾತ್ಮ, ಸಬರಿಗ ಭಯವನಿತ್ತ ಪ್ರಭುವೆ ನೀಳು. ಭಕ್ತ ಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀನೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗು, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಜನಾರ್ದನ, ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸಲೋಕದ ಭವಬಂಧನ, ನೀಗಿಸಲೋಕದ ಭವಬಂಧನ. ಓ ಸಿಂಧು ಶಯನ, ಹಗೆಗಳ ನಗೆಗೆ ಈಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಹೇ ಜನಾರ್ದನ, ಹಗೆಗಳ ನಗೆಗೆ ಈಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸಲೋಕದ ಭವಬಂಧನ, ನೀಗಿಸಲೋಕದ ಭವಬಂಧನ. ಹೇ ಜನಾರ್ದನ, ಯುಗ ಯುಗದ ಪರ್ಯಂತ್ಯವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ವಾಸುದೇವ,
ಯುಗದ ಪರ್ಯಂತ್ಯವು ನೀನು ನಸು ನಗುತ್ತಲೆ ಈ ಜಗವ ಬೆಳಗಿದೆ ಭೃಗುಮುನಿದರ್ಪದ ಹಕ್ಸಿಯಳಿಸಿ ಮೋಕ್ಷವ ನೀಡಿದ ತಂದೆ ಭೃಗುಮುನಿದರ್ಪದ ಹಕ್ಸಿಯಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನೀಗಿಸಲೋಕದ ಭವಬಂಧನ ನೀಗಿಸಲೋಕದ ಭವಬಂಧನ ಹೇ ಜನಾರ್ದನ ವಾಸುದೇವ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದಳು ನೀನೆ ಶರಣ್ಯ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದಳು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿದಳು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆಯಿಡಲು ತ್ವರಿತದಿ ಬಂದು ಕಾಯ್ದ ನೀನಂದು ಇನ್ನು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದ ನೀನಂದು ಇನ್ನು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸಲೋಕದ ಭವಬಂಧನ ನೀಗಿಸಲೋಕದ ಭವಬಂಧನ ಓ ಸಿಂಧು ಶಯನ ಸುಂದರ ವದನ ಕೇಳು ಜನಾರ್ದನ ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಸೌಖ್ಯವೇ? ಸಮಾಚಾರವೇನು? ಚೇಚೆ, ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ ತಮ್ಮ ಚರಣ ಸನ್ನಿಧಿಯೇ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ ಯಾರು? ಗುರುಕುಲ ಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ ಭಾವ. ಚಕ್ರವರ್ತಿಯಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಬಾವಾ ಬಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ಮುಕುಂದ, ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದಿದ್ದ ನೀನು ನಿನ್ನ ಮಿತ್ರ ಪಾರ್ಥ ಬಂದೊಡನೆ ಎಚ್ಚರನಾಗಿ ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಅಂತಿರಲಿ, ನೀವಿಬ್ಬರೂ ಇಲ್ಲಿಗೆ ಏಕಕಾಲಕ್ಕೆ ಬರಲು ಕಾರಣ? ಕೃಷ್ಣ, ಬೋರ್ಗರುವ ಕಾಡ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆ ಮಾಧವ. ಅರ್ಜುನ, ಪರಮಾತ್ಮ ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಅಂತ ತೋರುತ್ತದೆ. ನಿಶ್ಚಯವೇ ಪಾರ್ಥ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಭಾವ? ಕೃಷ್ಣ, ಯುದ್ಧವೇ ಯುದ್ಧ. ಯುದ್ಧ ಯುದ್ಧ ಎಂತಹ ಅನರ್ಥಕಾರಿ ಎಂಬುದನ್ನು ಅರಿತಿರುವೆಯಾ? ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಭಾವ. ಕೃಷ್ಣ, ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ
ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿತೆಯ ಭಾವ ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡುವಿನೋಳ್ ಹುಡುಕಾಡಬೊಡಗುವರು ತಮ್ಮ ಪತಿಪುತ್ರರ ಶವಗಳು ರಕ್ತದ ಮಡುವಿನೋಳ್ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳು ಬಾಬಾ ಬಿಟ್ಟ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯ ಗನುವರಿಸಿಹಳು ಧರಣಿ ನಾರಿಯ ಗನುವರಿಸಿಹಳು ಯಾರೊಡನೆ ಸಮಾಗಮ ಬಯಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿಹುದು ಆದಾಯ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿಹುದು ಆದಾಯ ಅನುಜರಿಗಳ್ಯಾಯ ದೈವದು ನ್ಯಾಯವೇ ಅನುಜರಿಗಳ್ಯಾಯ ದೈವದು ನ್ಯಾಯವೇ ಸಹಜಾತರಿಗೆ ಸಮಭಾಗ ನೀಡಿ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗಿ ಮುಂದಿನ ಸಂತತಿಗಾದರ್ಶನಾಗಿ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು ಗಮನಿಸಿದಳೆ ಸಮಾಧಾನ ಕಾಂಬುದು ಗಮನಿಸಿದಳೆ ಸಮಾಧಾನ ಕಾಂಬುದು ಧರಣಿ ನಾರಿಯ ಗನುವರಿಸಿಹಳು ಧರಣಿ ನಾರಿಯ ಗನುವರಿಸಿಹಳು ಯಾರೊಡನೆ ಸಮಾಗಮ ಬಯಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು 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 ಹೀಗೆ ಈ ಧರಣಿ ನಾರಿಯು ಯಾರನ್ನು ವರಿಸಿರುವಳು ಯಾರಲ್ಲಿ ಸ್ಥಿರವಾಗಿರುವಳು ಯಾರೊಡನೆ ಸಮಾಗಮವನ್ನು ಬಯಸಿರುವಳು ಆದ್ದರಿಂದ ಅಸ್ಥಿರವಾದ ಈ ನೆಲದ ಆಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ ನನ್ನ ಮಾತನ್ನು ಕೇಳು ಬಾಬಾ ಕೃಷ್ಣ
ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗೆಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನೀನು ಅಣ್ಣನಾಗ್ತಿರುವ ಮಾತುಗಳನ್ನು? ನನಗೊಂದು ತಿಳಿಯದು ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಆಹಾ, ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಂತಾದ್ದರಿಂದ ತಾವು ನನಗೆ ಸಹಾಯ ಮಾಡಲೇಬೇಕು ದೇವರು. ಓಡಲು ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸರಿಸಮನಾದ ಬಂಧು. ಮೊದಲು ಬಂದವನು ನಾನು, ನೀನು ವೀರನು, ಧೀರನು, ನ್ಯಾಯಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ಭಾವ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡ ಮಾತ್ರಕ್ಕೆ ಅರ್ಜುನನು ನಿನಗಿಂತಲೂ ಚಿಕ್ಕವನಾದ್ದರಿಂದ ಇರಬಹುದು. ನನ್ನ ನಿಲುವಿನ 2 ನಿರ್ಧಾರಗಳಲ್ಲಿ ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಕೃಷ್ಣ, ನಾನು ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೇ ಒಂದು ಕಡೆ. ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿ. ನಿರಸ್ತ್ರನು ನಿರಾಯುಧನು ಈತನ ಕಟ್ಟಿಕೊಂಡು ನನಗೇನಾಗಬೇಕು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ಸೇರಲಿ. ಭಲೆ ಭಲೆ ಬಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ ಬಾವ, ನಾನಿನ್ನು ಸೈನ್ಯಕ್ಕೆ ಆಜ್ಞಾಪಿಸುವೆನು. ನಾನು ಬರಲೇ? ಆಗಬಹುದು, ನಡೆ ಬಾವ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಕಣ್ ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದೆಂದು ಭಾವಿಸಿದೆಯಾ? ಮಾಧವ ಮಾಧವ, ಇದಲ್ಲವೇ ನಿನ್ನೊಳಗೆ ಎಡೆಯಾಡುತ್ತಿಹ ಜಾದು ಕ್ರೀಡೆಯ ಸ್ವಭಾವ? ಮಾಧವ ಮಾಧವ, ಇದಲ್ಲವೇ ನಿನ್ನೊಳಗೆ ಎಡೆಯಾಡುತ್ತಿಹ ಜಾದು ಕ್ರೀಡೆಯ ಸ್ವಭಾವ? ಕಪಟ ಮೋಸದೋ ನಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯ ದಿಟದ ಬಲ್ಲವನಲ್ಲವೆಂದರಿತೆಯ ಮುರಾರೇ. ಶತ್ರು ಶಿರಗಳಂ ಕತ್ತರಿಸಿ ನೆತ್ತರದ ನದಿಯೋಳ್ ನರ್ತಿಸಲು ಚಟಪಟಿಸುತ್ತಿರುವುದೇ ನಿನ್ನ ಮನ, ಇದು ಸತ್ಯ. ಸಮರ ಕ್ಷೇತ್ರದೋಳ್ ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸದಿದ್ದೊಡೆ, ಸಮರ ಕ್ಷೇತ್ರದೋಳ್ ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸದಿದ್ದೊಡೆ ಆ ನಿನ್ನ ಸೋದರತ್ತೆಯ ಸೊಸೆ ಸೈರೇಂದ್ರಿಯ ಪತಿಗಳು. ಆ ನಿನ್ನ ಸೋದರತ್ತೆಯ ಸೊಸೆ ಸೈರೇಂದ್ರಿಯ ಪತಿಗಳು ಹೇಗೆ ಜಯಗಳಿಪ್ಪರು ನಿರೀಕ್ಷಿಸುವೆನು ನಾ? ಯದುಪತಿ ಬಹುಪಕ್ಷಪಾತಿ, ಕೃಷ್ಣ ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಿನ್ನೊಡನೆ ಬೆರೆಯಲು ಸಾಧ್ಯವೇ ಮುಕುಂದ? ಆದರೂ ಬಾಧಕವಿಲ್ಲ. ನಾಳೆ ನಡೆಯುವ ಕುರುಕ್ಷೇತ್ರ ರಣರಂಗದಲ್ಲಿ ಆಯುಧವನ್ನಿಡಿದು ಕಾದಾಡುವುದಿಲ್ಲ ಎಂದು ವಚನವೆತ್ತಿರುವೆ. ವಚನ ಭ್ರಷ್ಟನಾದೆ ಧೋಕೆ. ಆಡಿದ ಮಾತು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮೀರಲಾದೀತೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಕೃಷ್ಣ,
ನನ್ನ ನಿನ್ನ ಭೇಟಿ ರಣರಂಗದಲ್ಲಿ ಆಗ ತೋರುವಿಯಂತೆ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಫಲಾಫಲಗಳನ್ನು. ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಬಾಬಾ. ಕೃಷ್ಣ, ಆಹಾ. ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ. ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯವರ್ಧದ ಯೋಗಿಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ನನ್ನ ಈ ದ್ವಾರಕಾ ಯಾತ್ರೆಯು ಸಾರ್ಥಕವಾಯಿತು. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಬಿಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂತನಂ ಮೆಚ್ಚಿಸಿದೆ. ಬಿಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂತನಂ ಮೆಚ್ಚಿಸಿದೆ. ಸಿಂಧು ಸಯನ ನನ್ನ ರಥವೇರಿದೊಡೆ ನಾ ಕೃತಾರ್ಥನಾಗುವೆನು. ಸಿಂಧು ಸಯ್ಯನ ನನ್ನ ರಥವೇರಿದೊಡೆ ಒಂದು ವಿಜಯದ ಪತಾಕೆಯನ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಪಾಂಡವರನ್ನು ದುರ್ಬಲರೆಂದೇ ಇಡುವ ಪುಂಡರ ನಾಲಿಗೆ ತುಂಡರಿಸಿ, ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ, ಗಂಡು ಗಲಿಗಳೆಂದು ಗಳಿಕೊಳ್ಳುವ ಸಣ್ಣ ಕೌರವರ ಗುಂಡಿಗೆ ಚೀಳಿ, ಗಂಡು ಗಲಿಗಳೆಂದು ಗಳಿಕೊಳ್ಳುವ ಸಣ್ಣ ಕೌರವರ ಗುಂಡಿಗೆ ಸೀಳಿ, ಪಾಂಡವರ ದೊಡ್ಡತನವನ್ನು ಭರತ ಕಂಡದೊಳ್ ನಾವು ತೋರುವೆವು. ಪಾಂಡವರ ದೊಡ್ಡತನವನ್ನು ಭರತ ಕಂಡದೊಳ್ ನಾವು ತೋರುವೆವು. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಇಂದಿಗೆ ನಾದನ್ಯನಾದೆನು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ವರೆಯನ್ನು ಆಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣದುರಂಧರರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನನ್ನನ್ನು ನಂಬಿ ಕೆಟ್ಟೆಯಲ್ಲ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ದೇವ. ಅರ್ಜುನ, ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ವ್ರತಪಸ್ಥರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಸಾರಥಿಯಾಗು. ನನಗೊಂದು ರೀತಿಯನ್ನು ತೋರು. ನಿನ್ನೀ ವರದ ಹಸ್ತವು ನನ್ನ ರಥಾಶ್ವಗಳ ಕಟಿವಾಣವನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಅಂತೂ ನಿನ್ನಯ ಒಳ್ಳೆಯ ಮಾತುಗಳಿಂದಲೇ ನೀನು ನನ್ನನ್ನು ನಿನ್ನ ರಥದ ಸಾರಥಿಯಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯ. ಮಾಧವ, ನನ್ನ ನಿನ್ನಲ್ಲಿ ಇಂದ್ರಜಾಲ ಬೇಕೆ? ಪಾರ್ಥ, ಮಾಧವ, ಮಾಧವ ನಿನ್ನಯ ದಯವೊಂದೆನಗಿರೆ ಜಗವನೆ ಗೆಲ್ಲುವೆ
ನಾನು ಜಗವನ್ನೇ ಗೆಲ್ಲುವೆನು ನಾನೇ ಕೊಡು ಎನಗ ಭಯವ ನೀನು ಚಿಂತಿಸದಿರು ವಿಜಯ ಧನಂಜಯ ಅಭಯವ ನೀಡುವೆ ನಾನು ಅಭಯವ ನೀಡುವೆ ನಾನಿನಗಿಂದು ಧರ್ಮಕ್ಕೆ ಜಯವಾಗಲೆಂದು ಅರ್ಥ ಮಾಧವ ಜಯವನ್ನು ಬಯಸಿ ಬರಲಿಲ್ಲವೋರಿ ಭಯವೆಂಬುವ ನುಡಿ ಸಲ್ಲದು ಸೌರಿ ಜಯವನ್ನು ಬಯಸಿ ಬರಲಿಲ್ಲವೋರಿ ಭಯವೆಂಬುವ ನುಡಿ ಸಲ್ಲದು ಸೌರಿ ಸರತಿಯಾಗಿ ಸಹಾಯವ ಮಾಡಿದರೆ ಕೃಷ್ಣ ಶ್ರೀಹರಿ ಸರತಿಯಾಗಿ ಸಹಾಯವ ಮಾಡಿದರೆ ದುರುಡರ ದುರಾಂಕಾರವು ಮುರಿದು ರಣದಲ್ಲಿ ಕರ್ಣನ ಶಿರವನ್ನು ಕಡಿವೆ ಹೌದು ಪರಮಾತ್ಮ ದುರಾಂಕಾರವು ಮುರಿದು ರಣದಲ್ಲಿ ಕರ್ಣನ ಶಿರವನ್ನು ಕಡಿವೆ ಮಡದಿ ಪಾಂಚಾಲಿಯ ಶೋಕವ ನೀಗಿಪೆ ಮಡದಿ ಪಾಂಚಾಲಿಯ ಶೋಕವ ನೀಗಿಪೆ ಕೊಡು ಎನಗ ಭಯವ ನೀನು ನರನು ನೀನು ಹರಿಯು ನಾನು ಆದರೂ ನಿನಗೆ ಸಾರಥಿಯಾಗುವೆನು ನರನು ನೀನು ಶ್ರೀಹರಿಯು ನಾನು ಆದರೂ ನಿನಗೆ ಸಾರಥಿಯಾಗುವೆನು ಶಾಸನ ದಂಡವ ಹಿಡಿದು ನಿಂತರೆ ನಾನು ವಿಜಯ ವಿಜಯ ಶಾಸನ ದಂಡವ ಹಿಡಿದು ನಿಂತರೆ ನಾನು ಸಾಗರ ತಲೆಗಳು ವೇಗದಿ ಚಲಿಸಿ ಗಿರಿಕಾರ್ ಮೋಡಗಳಾರ್ಪಡಿಸಿ ಸಾಗರ ತಲೆಗಳು ವೇಗದಿ ಚಲಿಸಿ ಗಿರಿಕಾರ್ ಮೋಡಗಳಾರ್ಪಡಿಸಿ ದರೆಯೊಳಗುಳಿವರೆ ದುರುಳರು ಸಹಿಸಿ ನರರ ಅಜ್ಞಾನ ವಿನೋದದಿ ನಳಿಸಿ ಶಾಂತಿಯಗೊಳಿಸುವೆ ನಾನೀ ಜಗವ ಚಿಂತಿಸದಿರು ವಿಜಯ ಮಾಧವ ನಿನ್ನಯ ಭಯವಂದನಗಿರೆ ಜಗವನ ಗೆಲ್ಲುವೆ ನಾನು ಜಗವನ ಗೆಲ್ಲುವೆನು ನಾನೇ ಕೊಡು ಎನಗ ಭಯವ ನೀ
ಸ್ವಾಮಿ ಬಾಬೇಗ ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ 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 ಮನಮೋಹನ ಗಾಳಿಯು ಬಿಸಿಯಾಯಿತು ಮದನನೆ ಇದ ನೋಡಿ ಮುಗುದದಿ ಒಡನಾಡಿ ಮದನನೆ ಇದ ನೋಡಿ ಮುಗುದದಿ ಒಡನಾಡಿ ಉಡನೆ ಗಾಡಿದ ಹೂವಾಯಿತು ಉಡನೆ ಬಾಡಿದ ಹೂವಾಯಿತು ಈ ಬೇಗಿನ ತಾಳಿನೋ ನಿಮ್ಮಣಿ ಈ ಬೇಗಿನ ತಾಳಿನೋ ರಮಣಿಯೊಡನೆ ಬಲಿದ ಮೇಲೆ ಮನೆಯಲ್ಲಿ ಸುಮ್ಮನೆ ಹನಗದಾರ ಬಾ ಪ್ರಿಯ ಬಾ ಬಾ ಬೇಗ ಮನಮೋ ಸ್ವಾಮಿ ಬಾ ಬೇಗ ಬಾಬೇಗ ಮನಮೋಹನ ಸ್ವಾಮಿ ರುಕ್ಮಿಣಿ, ನಾನೇ ಭಾಗ್ಯವಂತನು, ನಾನೇ ಪುಣ್ಯವಂತನು, ನಾನೇ ಭಾಗ್ಯವಂತನು, ನಾನೇ ಪುಣ್ಯವಂತನು. ಸಿರಿದೇವಿ ನಿನ್ನ ಕರ ಪಿಡಿದ, ಸಿರಿದೇವಿ ನಿನ್ನ ಕರ ಪಿಡಿದ, ನಿನ್ನಂತ ಚೆಲುವೆಯ ವರವಾಗಿ ಪಡೆದ, ನಿನ್ನಂತ ಚೆಲುವೆಯ ವರವಾಗಿ ಪಡೆದ, ನಾನೇ ಭಾಗ್ಯವಂತನು, ನಾನೇ ಪುಣ್ಯವಂತನು. ಹೃದಯದ ದೇವತೆ ಒಲವಿನ ಪ್ರಿಯಲತೆ ನೀನು ಹೂವಂತೆ, ಹೃದಯದ ದೇವತೆ ಒಲವಿನ ಪ್ರಿಯಲತೆ ನೀನು ಹೂವಂತೆ. ತಣಿವ ಮೈಮನ ಮೈರೋಮಾಂಚನ, ತಣಿವ ಮೈಮನ ಮೈರೋಮಾಂಚನ, ಒಲವೆ ಪ್ರೇಮರಾಧನ, ಒಲವೆ ಪ್ರೇಮರಾಧನ. ನಾನೇ ಭಾಗ್ಯವಂತನು, ನಾನೇ ಪುಣ್ಯವಂತನು. ಸಿರಿದೇವಿ ನಿನ್ನ ಕರ ಪಿಡಿದ, ಸಿರಿದೇವಿ ನಿನ್ನ ಕರ ಪಿಡಿದ, ನಿನ್ನಂತ ಚೆಲುವೆಯ ವರವಾಗಿ ಪಡೆದ, ನಿನ್ನಂತ ಚೆಲುವೆಯ ವರವಾಗಿ ಪಡೆದ, ನಾನೇ ಭಾಗ್ಯವಂತನು, ನಾನೇ ಪುಣ್ಯವಂತನು.
ನಿನ್ನೊಲವಿನಲಿ ಈ ಚೆಲುವಿನಲಿ ಬೆರೆತು ಹೋಗಿರುವೆ ನಿನ್ನೊಲವಿನಲಿ ಈ ಚೆಲುವಿನಲಿ ನಿನ್ನೊಲವಿನಲಿ ಈ ಚೆಲುವಿನಲಿ ಬೆರೆತು ಹೋಗಿರುವೆ ನಿನ್ನ ಅಂದವನು ನಿನ್ನ ಚಂದವನು ನಿನ್ನ ಅಂದವನು ನಿನ್ನ ಚಂದವನು ಕಣ್ತುಂಬಿಕೊಂಡ ನಾನೇ ಭಾಗ್ಯವಂತನು ನಾನೇ ಪುಣ್ಯವಂತನು ನಾನೇ ಭಾಗ್ಯವಂತನು ನಾನೇ ಪುಣ್ಯವಂತನು ಸಿರಿದೇವಿ ನಿನ್ನ ಕರ ಪಿಡಿದ ಸಿರಿದೇವಿ ನಿನ್ನ ಕರ ಪಿಡಿದ ನಿನ್ನಂತ ಚೆಲುವೆಯ ವರವಾಗಿ ಪಡೆದ ನಿನ್ನಂತ ಚೆಲುವೆಯ ವರವಾಗಿ ಪಡೆದ ನಾನೇ ಭಾಗ್ಯವಂತನು ನಾನೇ ಪುಣ್ಯವಂತನು ನಾನೇ ಭಾಗ್ಯವಂತನು ನಾನೇ ಪುಣ್ಯವಂತನು ಹಾಗಾದರೆ ಯುದ್ಧವು ನಿಶ್ಚಯವಾಯಿತಲ್ಲವೇ? ನಾನು ಮೊದಲೇ ಹೇಳಲಿಲ್ಲವೇನೋ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು. ರುಕ್ಮಿಣಿ, ಸ್ವಾಮಿ, ಯುದ್ಧ ಎಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವನ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪಾ, ಅಶ್ವತ್ಥಾಮ, ಜಯದ್ರಥರೇ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ ಏನೋ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಾಣೇಶ್ವರ, ಈ ಮಾನವ ಲೋಕವನ್ನು ಪ್ರಳಯಾವೃತ್ತಿ ರಕ್ಷಿಸಿ ಅಧರ್ಮದ ಅಕ್ರಮದಿಂದ ಧರ್ಮ ರೂಪುಡಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ನೂತನ ಆವಿಷ್ಕಾರ. ಯುದ್ಧ ಇಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ದರ್ಪದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿಯೇ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು ಪ್ರೇಯಸಿ. ಪ್ರೇಮ ಮೂರ್ತಿಯೆಂಬ ನಿಮ್ಮ ನಾಮವೆಂದು ವಿಫಲವಾಯ್ತೆ. ಪ್ರೇಮ ಮೂರ್ತಿಯೆಂಬ ನಿಮ್ಮ ನಾಮವೆಂದು ವಿಫಲವಾಯ್ತೆ. ಸಮರದಿಂದ ಪ್ರಾಣ ಹಾನಿ ಸರ್ವಹಾನಿ ಸರ್ವಹಾನಿ ಕಾಂತ ಸರ್ವಹಾನಿ ಸರ್ವಹಾನಿ. ಸಮಾಧಾನ ಭೇದವೆಲ್ಲ ಕೋಮಲಾಗಿ ವಿಫಲವಾಯ್ತೆ. ರುಕ್ಮಿಣಿ, ಸಮಾಧಾನ ಭೇದವೆಲ್ಲ ಕೋಮಲಾಗಿ ವಿಫಲವಾಯ್ತೆ. ಸಮರದಿಂದ ಮಿಂದು ಧರಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪ
ತಾವು ದೈದಯಾನಿದಾನ ತಾವು ದೈದಯಾನಿದಾನ ಪಾವನಾತ್ಮ ಭಕ್ತಾದೀನ ತಾವು ದೈದಯಾನಿದಾನ ಪಾವನಾತ್ಮ ಭಕ್ತಾದೀನ ಲೋಕಕ್ಕಿಂದು ಶಾಂತಿ ಕರವೇ ಶಾಂತಿ ಗಾತನ ಲೋಕ ಪೂಜಿತ ಕಾಂತ ಲೋಕ ಪೂಜಿತ ಕಾಂತ ಲೋಕ ಪೂಜಿತ ಲೋಕ ಪೂಜಿತ ಲೋಕ ಪೂಜಿತ ಧರ್ಮರಾಜ್ಯ ಸ್ಥಾಪನೆಗೆ ರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಲ್ಲದಗಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಲ್ಲದಗಿ ಕರ್ಮಭೂಮಿ ಭಾರತವು ಧನ್ಯ ಮಾಡಿದೆ ಕಾಂತೆ ಧನ್ಯ ಮಾಡಿದೆ ಕಾಂತೆ ಧನ್ಯ ಮಾಡಿದೆ ಕಾಂತೆ ಧನ್ಯ ಮಾಡಿದೆ ಭಯವಿದೇಕೆ ಶಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ರುಕ್ಮಿಣಿ, ಸ್ವಾಮಿ ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅದರ ಅವಯವವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯಾವರ್ತಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದೇ ಆದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಈ ಯುದ್ಧ ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿ ಈ ಘೋರ ಚಿತ್ಯ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ. ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸಲು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲಗೊಳ್ಳುವುದು. ಕುಸುಮನಯನ ಲೀಲಾ ಕುಸುಮನಯನ ಲೀಲಾ ಕುಸುಮನಯನ ಲೀಲಾ ಕುಸುಮನಯನ ಲೀಲಾ ನಸುನಗೆಯೇ ಮನಕಾನಂದದ ಫಲ ನಸುನಗೆಯೇ ಮನಕಾನಂದದ ಫಲ ದಾಸಪಾಲ ಶೇಷ ಶಯ
ನಯನ ಮನೋಹರಿಯೇ ಪ್ರಿಯ ಸುಂದರ ಬದಲೇ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯಿ ಮಂದರ ಗಿರಿಧರ ನರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಗಿರಿಯೇ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಗಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ಬದಲೇ ನಯನ ಮನೋಹರಿಯೇ ಕೂರ್ಮವತಾರಿ ಕರ್ಮ ತಿಳಿದು ಬಾಳುವ ನಾನು ಧನ್ಯ ಕೂರ್ಮವತಾರಿ ಕರ್ಮ ತಿಳಿದು ಬಾಳುವ ನಾನು ಧನ್ಯ ಶ್ಯಾಮಲ ವರ್ಣನೆ ನಿನ್ನ ಆ ಶ್ಯಾಮಲ ವರ್ಣನೆ ನಿರ್ಮಲ ಭಾವದ ಪ್ರೇಮ ಪ್ರಸಾರ ನಿರ್ಮಲ ಭಾವದ ಪ್ರೇಮ ಪ್ರಸಾರ ತಾಮಸಗೈಯ ಭಾಮಿನಿಗೆ ಸ್ವಾಮಿ ವಸುದೆಯುಳ್ಳ ತಾಮಸಗೈಯದ ಭಾಮಿನಿ ಸ್ವಾಮಿ ವಸುದೆಯುಳ್ಳ ತಾಮಸಗೈಯ ಭಾಮಿನಿಗೆ ಸ್ವಾಮಿ ವಸುದೆಯುಳ್ಳ ಕುಸುಮನಯನ ಲೀಲಾ ಕುಸುಮನಯನ ಲೀಲಾ ಗಂಧ ಚಂದನವಗರಿಸಿ ಮಂದಹಾಸದಿಂದನವರಿಸಿ ಗಂಧ ಚಂದನವಗರಿಸಿ ಮಂದಹಾಸದಿಂದನವರಿಸಿ ಮನಮಂದಿರದಲ್ಲಿ ನೆಲೆಸಿ ಪ್ರಣಯಾನಂದದ ತಳಿರಸ ಬೀರುವ ಪ್ರಣಯಾನಂದದ ತಳಿರಸ ಬೀರುವ ಚೆಲುವಿನ ತಾರೆಯ ಒಲವನ್ನು ಕೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ಕೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ಕೋರುವೆ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರವದಲೇ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯಿ ಮಂದರ ಗಿರಿಧರ ನರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲ ಮುಖಿಯ ಸುಂದರಿಯ ಆನಂದ